Hey guys, welcome back to Saga Story. ಸ್ವಲ್ಪ ಮಟ್ಟಿಗೆ ಡಿಲೇ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆರ್ ಸಿ ಬಿ ವರ್ಸಸ್ ಡಿ ಸಿ ಪೋಸ್ಟ್ ಮ್ಯಾಚ್ ಅನಾಲಿಸ್ಗೆ ಸ್ವಾಗತ. ಏನು ಗುರು ಖುಷಿ ಆಗ್ಬಿಟ್ಟೈತೆ ನಿನಗೆ ಅಂತ ಕೇಳಿದ್ರೆ, ಸೋಲ್ಬೇಕು ಗುರು, ಸೋಲ್ಬೇಕು. ಸೋತ್ರನೇ ಬುದ್ಧಿ ಕಲಿಯೋದು. ಹೌದು, ಫೈನಲ್ಗೆ ಹೋಗ್ಬಿಟ್ಟು ಸೋತ್ರೆ ಹೆಂಗಿರುತ್ತೆ, ಅದಕ್ಕಿಂತ ಮುಂಚೆ ಒಂದು ಸೋಲ್ಬೇಕು ಅಂತ ಹೇಳಿದೆ ತಾನೇ. ಬುದ್ಧಿ ಕಲ್ತ್ಕೊಬೇಕು ಅಂದರೆ ಒಂದು ಮ್ಯಾಚ್ ಸೋಲ್ಬೇಕು. ಒಂದು ಮ್ಯಾಚ್ ಸೋತ್ರನೇ ನಮ್ಮ ಫ್ಲಾಸ್ಗಳು ಅದು ಇದೆಲ್ಲ ನಮಗೆ ಅರ್ಥ ಆಗೋದು. ಎಲ್ಲೆಲ್ಲಿ ನಾವು ಓವರ್ ಕಾನ್ಫಿಡೆಂಟ್ ಆಗಿದ್ದೀವಿ, ಈ ಥರ ಆದರೂ ಆಗ್ಬಿಡ್ಬೋದು ಮುಂದೆ ಒಂದು ಮ್ಯಾಚಲ್ಲಿ ಅನ್ನೋವಂಥದ್ದು ನಮಗೆ ಫೈನಲ್ಗಿಂತ ಮುಂಚೆನೇ ಅರ್ಥ ಆಗಿದೆಯಲ್ಲ. ಸೊ ಇದು ಒಳ್ಳೆಯ ವಿಚಾರ. ಸೊ ಇಲ್ಲಿ ತಿದ್ಕೊಂಬರ್ಬೇಕಾಗುತ್ತೆ. ಅದನ್ನೇ ಸ್ಮೃತಿ ಮಂದನ ಅವರು ಕೂಡ ಹೇಳ್ತಿದ್ದು, ಒಂದು ಮ್ಯಾಚ್ ಈ ಥರ ಆಗಬೇಕಾಗಿತ್ತು ನಮಗೆ ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ನು ಗೆದ್ದಿರೋದ್ರಿಂದ ನಮಗೆ ಒಂಥರ ಓವರ್ ಕಾನ್ಫಿಡೆನ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ. ನಾವೇ ಒಂಥರ ಟೀಮ್ ಟು ಬೀಟ್ ಅನ್ನೋ ಥರ ಆರೆಂಜಿಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಾದ್ಮೇಲೆ ಯಾವ್ದಾರ ಒಂದು ಟೀಮ್ ಹೊಡೆಯುತ್ತಾ ನಮಗೆ ಅನ್ನೋ ಥರ ಎಲ್ಲರ ಮೇಲೂ ಹೊಡೆದ್ಬಿಟ್ಟು ಬಂದಿದ್ವಿ ನಾವು. ಯಾವ್ದಾರ ಒಂದು ಟೀಮ್ ಹೊಡೆದ್ಬಿಡುತ್ತಾ ನಮಗೆ ಒಂದು ಕಾನ್ಫಿಡೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. 109 ರನ್ಗೆ ಇವತ್ತು ಆಲ್ ಔಟ್ ಮಾಡಿರೋದು. ಲಾಸ್ಟ್ ಬಾಲ್ಗೆ ಆಲ್ ಔಟ್ ಆಗಿದ್ದ ಆರ್ ಸಿ ಬಿ 109 ರನ್ನು. ವರ್ಸ್ಟ್ ಟೋಟಲ್ ಎವರ್ ಫಾರ್ ಆರ್ ಸಿ ಬಿ ಇನ್ ಡಬ್ಲ್ಯೂ ಪಿ ಎಲ್ ಹಿಸ್ಟ್ರಿ. ಯಾವ ವರ್ಷನೂ ಕೂಡ ಅವನು 109 ಆಲ್ ಔಟ್ ಆಗಿರಲಿಲ್ಲ ಗುರು. 109 ವೆರಿ ಲೋಯೆಸ್ಟ್ ಟೋಟಲ್ನ ರೆಕಾರ್ಡ್ ಮಾಡಿರೋದು ನಮ್ಮ ಆರ್ ಸಿ ಬಿ. ನೋಡಿ, ಸೋತ್ರೆ ಈ ಥರ ಸೋಲ್ಬಾರ್ದು. ಒಂದು ಸ್ವಲ್ಪ ಕಾಂಪಿಟೇಷನ್ ಕೊಟ್ಟರೆ ಸೋಲ್ಬೇಕು. ಸ್ವಲ್ಪ ಕಾಂಪಿಟೇಷನ್ ಕೊಟ್ಟು ಸೋಲ್ತು ಅಂತಂದರೆ, ಮ್ಯಾಚ್ ಮಜಾ ಬರ್ಸ್ಬಿಟ್ಟು ಸೋಲ್ತು ಅಂತಂದರೆ ಸ್ವಲ್ಪ ಮಜಾ ಇರುತ್ತೆ, ನಮಗೂ ಕೂಡ ನೋಡೋದಕ್ಕೆ ಮಜಾ ಇರುತ್ತೆ. ಈ ಥರ ಒನ್ ಸೈಡೆಡ್ ಸೋಲ್ತು ಅಂತಾರೆ. 109 ಕೊಡ್ತಾ ಇದ್ದಂಗೆ ಟಾರ್ಗೆಟು ಗೊತ್ತಾಗೋಗ್ಬಿಡ್ತು ನಮಗೆ. ಯಾವಾಗ ನಮ್ಮ ಆರ್ ಸಿ ಬಿ ಫಸ್ಟ್ 10 ಓವರಲ್ಲಿ 60 ಒಂಥರ ರನ್ನೇ ಬಾಲ್ ಆಡ್ತಾ ಇರ್ತಾರೋ, ವಿಕೆಟ್ಸ್ಗಳನ್ನ ಕಳ್ಕೊಂಡು ಟುಕು ಆಡ್ತಾ ಇರ್ತಾರೋ, ಅವಾಗಲೇ ಗೊತ್ತಾಯ್ತಿದ್ದು ಯಾಕೋ ಮ್ಯಾಚು ಎಳಿತಾ ಇದ್ದಾರೆ. ಇವ್ರಿಗಿರೋಂಥ ಬ್ಯಾಟಿಂಗ್ ಯೂನಿಟ್ ಇವ್ರದ್ದು ಕೂಡ ಸಖತ್ತಾಗಿ ಏನಿದೆ. ಇದನ್ನ ಪ್ರಿವ್ಯೂಲ್ ಹೇಳಿದ್ದೆ. ಲಾಸ್ಟ್ ಮ್ಯಾಚೇನೋ ಇವರ ಬ್ಯಾಟರ್ಸ್ಗಳಾದಂಥ ಮೇನ್ ಬ್ಯಾಟರ್ಸ್ ಅಂತ ಶಫಾಲಿ ಆಗಿರ್ಬೋದು, ಜಮೈಮಾ ಆಗಿರ್ಬೋದು, ಕಾಪ್ ಆಗಿರ್ಬೋದು, ಜೊತೆಗೆ ಲೌರಾ ಆಗಿರ್ಬೋದು, ಸೊ ಅಂದರೆ ಲೀ ಆಗಿರ್ಬೋದು, ಎಲ್ಲ ಬೇಗ ಔಟ್ ಆಗಿ ಹೋಗ್ಬಿಟ್ರು. ಎಲ್ಲ 4 ವಿಕೆಟ್ ಕೊಲ್ಯಾಪ್ಸ್ ಆಗಿ ಹೋಗ್ಬಿಡ್ತವ್ರದ್ದು. ಏನೋ ಅಚಾನಕ ಒಂದು ಮ್ಯಾಚು ಹಂಗಾಗಿತ್ತು. ಈ ಮ್ಯಾಚ್ ಕೊಲ್ಯಾಪ್ಸ್ ಆಯ್ತಾ? ಈ ಮ್ಯಾಚ್ ಆರೆಂಜಿಗೆ ಕೊಲ್ಯಾಪ್ಸ್ ಆಗಲಿಲ್ಲ. 4 ವಿಕೆಟ್ ಪೋಪ್ಳಲ್ಲಿ ಏನು ಬಿದ್ದೋಗಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರದ್ದು. ಇನ್ಫ್ಯಾಕ್ಟ್ ಬಿದ್ದಿರೋದೇ 3 ವಿಕೆಟ್. ಅವರು ಆ ಥರ ಫಿನಿಶ್ ಮಾಡ್ಕೊಂಡು ಕೊಟ್ಟರು ಮ್ಯಾಚ್ನ. ಇವತ್ತು ನಮ್ಮ ಆರ್ ಸಿ ಬಿ 10 ವಿಕೆಟ್ಸ್ನ ಕಳ್ಕೊಂಡಿದ್ದು. ಏನಪ್ಪ ಗ್ರೇಸ್ ಹ್ಯಾರಿಸ್ ಅಲ್ಲಿ ಒಂದು ಮ್ಯಾಚ್ ಆಡಿದ್ರಪ್ಪ, ಅದಾದಮೇಲೆ ಏನು ಸೌಂಡೇ ಕಾಣಿಸ್ತಾ ಇಲ್ಲ ಗ್ರೇಸ್ ಹ್ಯಾರಿಸ್ದು. ಇವತ್ತು ಬೇಗನೆ ಕ್ಲೋಸ್ ಮಾಡಿಬಿಟ್ರು ಕಾಪ್ ಅವರ ಬೌಲಿಂಗಿಗೆ. ಲೀಡಿಂಗ್ ಎಡ್ಜ್ ಆಗಿಬಿಟ್ಟು ಕ್ಯಾಚ್ನ ಎತ್ತಾಕೊಂಡಿದ್ದು. ಸೊ ರಿಕವರ್ ಆಗಿ ಬರಬೇಕಾಗಿದೆ ಗ್ರೇಸ್ ಹ್ಯಾರಿಸ್ ಅವರು. ಫಾರ್ಮ್ ಕಂಡ್ಕೊಬೇಕಾಗಿದೆ. ಮತ್ತು ಒಂಥರ ಒಂದು ಮ್ಯಾಚ್ ಆಡೋದಲ್ಲ, ಎಲ್ಲ ಮ್ಯಾಚನ್ನು ಕೂಡ ಒಂದು ರೇಂಜಿಗೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅನ್ನೋದು ಬೇಕು. ಗೊತ್ತು ಹೊಡಿ ಆಟ ಆಡ್ತಾರೆ ಅಂತ, ಬಟ್ ಈ ಥರ ಬೇಗನೆ ಔಟ್ ಆಯಿತು ಅಂತಂದರೆ, ಈ ಥರ ಔಟ್ ಆಯಿತು ಅಂದರೆ ಬೇಜಾರಾಗುತ್ತೆ. ಏನಾದ್ರು ಬೌಂಡ್ರಿಯಲ್ಲಿ ಔಟ್ ಆಯಿತು ಅಂದರೆ ಒಂಥರ ಏನೋ ಬಿಡುಗರು ಹೊಡೆಯೋಕೆ ಹೋಗಿದ್ರು ಅಂತ ಹೇಳ್ಬೋದು. ಬಟ್ ಇಲ್ಲೇ ಲೀಡಿಂಗ್ ಎಡ್ಸ್ ಆಗಿಬಿಟ್ಟೆಲ್ಲ ಔಟ್ ಆಯಿತು ಅಂದರೆ ಇದು ಒಂಥರ ಡಿಸಪಾಯಿಂಟ್ ಖಂಡಿತ ಆಗೇ ಆಗುತ್ತೆ. ಆ್ಯಕ್ಚುಲಿ ಸ್ಮೃತಿ ಮಂದನ ಅವರು ಕೂಡ ಔಟ್ ಆಗಿದ್ರು. ಅದು ಫ್ರೀ ಹಿಟ್ ಆಗೋಗ್ಬಿಡ್ತು. ಜೊತೆಗೆ ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗಿತ್ತು, ಕ್ಯಾಚ್ ಆಪರ್ಚುನಿಟಿ. ಹಿಂದೆಗಡೆ ಅಲ್ಲಿ ಅವರು ಕ್ಯಾಚ್ನ ಬಿಡ್ತಾರೆ ವಿಕೆಟ್ ಕೀಪರು. ಸೊ ಅವ್ರೇನಾದ್ರು ಕ್ಯಾಚ್ನ ಎತ್ತಾಕೊಂಡ್ಬಿಟ್ಟಿದ್ದು ಅಂದರೆ 109 ಕೂಡ ನಮ್ಮ ಆರ್ ಸಿ ಬಿ ಹೊಡಿತಾ ಇರಲಿಲ್ಲ. ಯಾಕಂದರೆ ಸ್ಮೃತಿ ಮಂದನ 38 ರನ್ನೇ ಹೊಡೆದಿದ್ದಾರೆ. 2 ಆಪರ್ಚುನಿಟಿ ಕೂಡ ಕ್ರಿಯೇಟ್ ಆಗಿತ್ತು. ಅದಾದಮೇಲೆ ಬೌಂಡ್ರಿನಲ್ಲಿ ಕ್ಯಾಚ್ ಸಖತ್ತಾಗಿ ಹಿಡ್ದಿದ್ದು ನಿಕ್ಕಿ ಪ್ರಸಾದ್ ಅವರು, ಸ್ಮೃತಿ ಮಂದನದು. ಸೊ ಸಖತ್ತಾಗೆ ಆಡಿದ್ರು ಸ್ಮೃತಿ ಮಂದನ ಅವರು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಇರೋವಂಥವ್ರಲ್ಲಿ ಅವರೇ ಬೆಸ್ಟ್ ಆಫ್ ದ ಪಿಕ್. 38 ರನ್ನು. ಅದಾದಮೇಲೆ ರಾಧಾ ಯಾದವ್ ಅವರು 18 ರನ್ನೇ ಉಳಿದಿರೋದು. ರಿಚಾ ಘೋಷ್ ಅವ್ರು ಬರ್ತಾರಪ್ಪ. ರಿಚಾ ಘೋಷ್ ಅವ್ರು ಮಿಂತ ಅದಕ್ಕಿಂತ ಮುಂಚೆ ಇವ್ರು ಬರ್ತಾರಲ್ಲಪ್ಪ, ಗೌತಮಿ ಅವರು. ಲಾಸ್ಟ್ ಮ್ಯಾಚು ಪ್ಲೇಯರ್ ಆಫ್ ದ ಮ್ಯಾಚೆಲ್ಲ ಆಗೋಗ್ಬಿಡಿದ್ರು. ಫ್ರಂಟ್ ಫುಟಲ್ಲಿ ನುಕ್ಕೊಂಡು ಹೊಡೆಯೋಕೆ ಅಂತ ಬರ್ತಾರೆ. ನುಕ್ಕೊಂಡು ಏನು ಗುರು ಹೊಡೆಯೋದಲ್ಲಿ, ನುಕ್ಕೊಂಡು ಒಂಥರ ಕ್ಲೂಲೆಸ್ ಆಗೋಗ್ಬಿಡ್ತಾರೆ. ನುಗ್ಗಿದ ತಕ್ಷಣ ಕ್ಲೂಲೆಸ್ ಆಗೋಗ್ಬಿಡ್ತಾರೆ, ಬೋಲ್ಡ್ ಆಗೋಗ್ಬಿಡ್ತಾರೆ ಹಂಗೇನೆ ಅಲ್ಲಿ. ಅಲ್ಲ, ಕಾಪಿಗೆ ಹೋಗ್ಬಿಟ್ಟು ಅಲ್ಲಿ ಜಾರ್ಜಿಯಾ ವಾಲು ಈ ಥರ ಸ್ವೀಪ್ ಹೊಡಿತಾವ್ರಲ್ಲ, ಕುತ್ಕೊಂಡು ಸ್ವೀಪ್ ಹೊಡಿತಾವ್ರಲ್ಲ, ಅಲ್ಲಿ ಪೇಸ್ ಆಗ್ತಾವ್ರ ಅವರು. ಕುತ್ಕೊಂಡು ಸ್ವೀಪ್ ಹೊಡಿಯೋಕೆ ಹೋಗೋರಲ್ಲ ಅವರು. ಏನೋ ಸ್ಪಿನ್ನರ್ ಹೊಡೆಯೋಕೆ ಹೋಗೋರಲ್ಲ ಅಲ್ಲಿ. ಕರ್ಮಾಗೋರು ಅದು ಬೋಲ್ಡ್ ಆಯ್ತಲ್ಲ ಅಲ್ಲಿ. ಆಮೇಲೆ ರಾಧಾ ಯಾದವ್ ಅವರು ಒಂದು 18 ರನ್ ಹೊಡೆದಿದ್ದಾರೆ. ಪರವಾಗಿಲ್ಲ, ಸ್ಟ್ರೈಕ್ ರೇಟ್ ಚೆನ್ನಾಗೇ ಆಡ್ತಾಯಿದ್ರು. ಬಟ್ ಅನ್ಫಾರ್ಚುನೇಟ್ಲಿ ಔಟ್ ಆದರು. ಆಮೇಲೆ ಅರುಂಧತಿ ರೆಡ್ಡಿ ಅವರು LBW ಆಗಿದ್ದು, ರಿವ್ಯೂ ಎಲ್ಲ ಹೋಗಿತ್ತು. ಅರುಂಧತಿ ರೆಡ್ಡಿ ಅವರು LBW ಕನ್ಫರ್ಮೇನೆ ಆಯಿತು. ಸೊ ಇನ್ನೇನು ಆಡಿದ್ರು. ಶ್ರೇಯಾಂಕ ಪಾಟೀಲ್ ಬಂದ್ಬಿಟ್ಟಲ್ಲಿ ಬಾಟಮಲ್ಲಿ ಒಂದು 4 ಹೊಡಿತಾರೆ. ಆಮೇಲೆ ಮತ್ತೆ ಔಟ್ ಆಗ್ತಾರೆ. ಲಾಸ್ಟ್ ಏನಿವತ್ತು ನಂದಿನಿ ಶರ್ಮಾ 3 ವಿಕೆಟ್ನ ಎತ್ತಿದ್ದಾರೆ. ಕಾಪ್ ಅವ್ರಿಗೆ 2 ವಿಕೆಟು. ಸೊ ಎಲ್ಲ ಚೆನ್ನಾಗೇನೋ ಬೌಲಿಂಗ್ ಮಾಡಿದ್ರೆ ಹಂಗೆ ನೋಡೋಕೆ ಹೋಯ್ತು ಅಂದರೆ ಅವ್ರ ಕಡೆ. ಅದಕ್ಕೋಸ್ಕರನೇ 109ಕ್ಕೆ ನಮ್ಮನ್ನು ರೆಸ್ಟ್ರಿಕ್ಟ್ ಮಾಡೋದಕ್ಕಾಗಿರೋದು. ಸೊ ಒಂದು ಬುದ್ಧಿ ಕಲಿಬೇಕಾಗಿದೆ ನಮ್ಮ ಆರ್ ಸಿ ಬಿ. ಓವರ್ ಕಾನ್ಫಿಡೆನ್ಸ್ ಅನ್ನೋದನ್ನ, ಅಂದರೆ ಓವರ್ ಕಾನ್ಫಿಡೆನ್ಸ್ ಆಬ್ವಿಯಸ್ಲಿ ಬಂದೇ ಬರುತ್ತೆ. ಯಾವುದೇ ಟೀಮ್ ಆಗಿರಲಿ 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಗೆದ್ದಾದ್ಮೇಲೆ ಖಂಡಿತ ಓವರ್ ಕಾನ್ಫಿಡೆನ್ಸ್ ಬಂದೇ ಬರುತ್ತೆ. ಒಂದು ಮ್ಯಾಚ್ನ ಸೋತಿರೋದ್ರಿಂದ ಇಲ್ಲಾಗಿರೋ ನಮ್ಮನ್ನು ಸೋಲ್ಸೋವಂಥ ಟೀಮ್ ಇದೆ ಈ ಒಂದು WPL ಅಲ್ಲಿ ಅಂತ ಗೊತ್ತಾಯಿತು ನಮಗಿವಾಗ. ಸೊ ಚೇಸ್ ಆನ್ ಮಾಡೋದಕ್ಕೆ ಅಂತ ಬರ್ತಾರೆ. ಇದನ್ನು ಏನು ಟಾರ್ಗೆಟ್ ಆಯಿತು, ದೊಡ್ಡ ಟಾರ್ಗೆಟ್ ಆಯಿತು. ಇದೊಂದು ದೊಡ್ಡ ಏನಾರು ಇದು ಮಾಡ್ಬಿಟ್ಟಿದ್ದೀವ ನಾವು ಡಿಫೆಂಡ್ ಮಾಡ್ಕೊಳಕ್ಕೆ. ಇದನ್ನು ಅವರೇ ಹೇಳೋರು, ಸ್ಮೃತಿ ಮಂದನ ಹೇಳೋರು, ನಮಗೆ ಬೇಕಾಗಿತ್ತು ಗುರು ಟಾರ್ಗೆಟು.
ನಮಗೆ 170 ಮಿನಿಮಮ್ ಬೇಕಾಗಿತ್ತು. ಇಲ್ಲಿ ನಾವು ಡಿಫೆಂಡ್ ಮಾಡ್ಕೊಬೇಕು ಅಟ್ಲೀಸ್ಟ್ ಒಂದು ಕಾಂಪಿಟೇಷನ್ ಕೊಡಬೇಕು ಅಂದರೆ ಒಂದು 114 ಬೇಕಾಗಿತ್ತು ನಮಗೆ. ನಾವು ಬ್ಯಾಟಿಂಗಲ್ಲಿ ಡಿಸಪಾಯಿಂಟ್ ಮಾಡಿದ್ವಿ, ಖಂಡಿತ ನಮ್ಮ ಫಾಲ್ಟೇನೇ ಇತ್ತು. ಬ್ಯಾಟಿಂಗಲ್ಲಿ ಚೆನ್ನಾಗಿ ಆಡಬೇಕಾಗಿತ್ತು ನಾವು ಅಂತಲೇ ಹೇಳಿದ್ದು. ಬೌಲರ್ಸ್ ಏನು ಮಾಡ್ತಾರೆ ಅಲ್ಲಿ, ಫಸ್ಟ್ ಓವರೇ ನೋಡಿ ಲೋರನ್ ಬೆಲ್ಗೆ ಸರಿಯಾಗಿ ಇಟ್ಟರು. ಫಸ್ಟ್ ಓವರ್ಲೇ ರನ್ಸ್ಗಳು ಲೀಕ್ಔಟ್ ಆಯಿತು. ಫಸ್ಟ್ ಓವರ್ಲೇ 4 ಇಡ್ತಾ ಇದ್ದಂಗೆ ಇನ್ನೇನು ಅವರೇ ಅಲ್ವಾ ಯಾವಾಗಲೂ ಒಂಥರ ಪ್ರೆಷರ್ನ ಇಡ್ತಿದ್ದೆ, ಡಾಟ್ ಬಾಲ್ಸ್ಗಳನ್ನ ಹಾಕಿ ಫಸ್ಟ್ ಓವರ್ಲೇ ಪ್ರೆಷರೆಲ್ಲ ಈಸ್ ಔಟ್ ಆಗೋಗ್ಬಿಡ್ತು. ಬಟ್ ಆದ್ರೂ ಸಯಾಲಿ ಸತ್ಗೇರಿ ಅವರು ಅದು ಎಲ್ಲಿ ಏನು ಇಟ್ಟಿದ್ದಾರೋ ಗೊತ್ತಿಲ್ಲ, ಅವರು ಚಮತ್ಕಾರ ತಗೊಂಬಂದ್ಬಿಡ್ತಾರೆ. ಬರ್ತಾರೆ ಯಾವಾಗಲೂ ಸೆಕೆಂಡ್ ಓವರ್ ಬೌಲಿಂಗ್ ಮಾಡೋದಕ್ಕೆ ಅಂತ. ಅವರ ಫಸ್ಟ್ ಓವರಲ್ಲೇ ವಿಕೆಟ್ನ ತಗೊಂಬಂದು ಕೊಡ್ತಾರೆ. 3 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ 2 ವಿಕೆಟ್ನ ತೆಗೆದಿದ್ದಾರೆ ಸಯಾಲಿ ಸತ್ಗೇರಿ ಅವರು. ಬಟ್ RCB ಮಾಡಿದ್ದು ಇವತ್ತು ವರ್ಸ್ಟೆಸ್ಟ್ ಎವರ್ ಫೀಲ್ಡಿಂಗ್ ಇನ್ ದಿಸ್ IPL ಗುರು. ಏನು ಕೈಗೆ ಬರೋ ಬಾಲ್ಗಳನ್ನ ಬಿಡ್ತಾವ್ರೆ, ಕ್ಯಾಚ್ಗಳನ್ನ ಬಿಡ್ತಾವ್ರೆ. ಅವ್ರು ಸಾಕಾಗಿ ಮಾಡಿದ್ರು ಇವತ್ತು. ಎಂತೆಂಥ ಕ್ಯಾಚ್ನ ತೊಗೊಂಡಿದ್ದು, ಕಾಪ್ ಅವ್ರು ತೊಗೊಂಡಿದ್ದಾಗಿರ್ಬೋದು, ಆಮೇಲೆ ಜಮೆಮ್ಮ ರೋಡ್ರಿಕ್ಸ್ ತೊಗೊಂಡಿದ್ದಾಗಿರ್ಬೋದು ಕ್ಯಾಚ್ಗಳನ್ನ, ಜೊತೆಗೆ ನಿಖಿ ಪ್ರಸಾದ್ ತೊಗೊಂಡಿದ್ದಾಗಿರ್ಬೋದು, ಎಂತೆಂಥ ಕ್ಯಾಚ್ಗಳನ್ನ ಒಳ್ಳೊಳ್ಳೆ ಕ್ಯಾಚ್ಗಳನ್ನ ತೊಗೊಂಡ್ರು. ಫೀಲ್ಡಿಂಗ್ ಕೂಡ ಆನ್ ಪಾಯಿಂಟ್ ಇತ್ತು, ಟಾಪ್ ನಾಚ್ ಇತ್ತು ಇವತ್ತು ಅವ್ರದ್ದು. ಏನೋ ಒಂದು ಕಾಟನ್ ಬೋಲ್ಟ್ ಅದನ್ನೊಂದು ಬಿಟ್ಟರು, ಚಾಗೋಶ್ ಅವ್ರದ್ದು ಅದನ್ನು ಬಿಡ್ತು ಅಂದರೆ ಇನ್ನೆಲ್ಲ ಕೂಡ ಆಲ್ಮೋಸ್ಟ್ ಸಕಾದಾಗೇ ಫೀಲ್ಡಿಂಗ್ನ ಮಾಡಿದ್ರು. ಬಟ್ ನಮ್ಮ RCB ವರ್ಸ್ಟ್ ಇವರು, ಕೈಗೆ ಬರೋ ಬಾಲ್ನೆಲ್ಲ ಬಿಡ್ತಾವ್ರೆ, ತೂತು ಬಿಡ್ತಾವ್ರೆ. ಏನು ಬೇಕು ಅಂತನಾ ಈ ಮ್ಯಾಚ್ನ ಬೇಗ ಮುಗಿಸೋಣ ಅಂತಾನೆ ಬಿಡ್ತಾ ಇದ್ದಿದ್ರು, ಬೇಕು ಅಂತಲೇ ಬಿಡ್ತಾ ಇರೋ ಥರ ಕಾಣಿಸ್ತಾ ಇತ್ತು ನೋಡ್ತು ಅಂತಂದ್ರಲ್ಲಿ. ಲಾಂಗ್ ಆನಲ್ಲಿರೋ ಬಿಡ್ತಾರೆ, ತೂತು ಬಿಡ್ತಾರೆ. ಈ ಕಡೆಯಿಂದ ಅಲ್ಲಿ ಗಲಿ ರೀಚಲ್ಲಿರೋ ತೂತು ಬಿಡ್ತಾರೆ. ಕೈಗೆ ಬರೋದು ಈಸಿಯಾಗಿ ಬರ್ತೈತೆ ಬಾಲು. ಆಮೇಲೆ ಅಲ್ಲಿ ಸಯಾಲಿ ಸತ್ಗೇರಿ ಕ್ಯಾಚ್, ಕೈಗೆ ಸಿಟ್ಟರ್ ಕ್ಯಾಚ್ ಬರೋದು ನಿಧಾನಕ್ಕೆ ಬರ್ತೈತಲ್ಲಿ, ಅದನ್ನು ಬಿಡ್ತಾರೆ. ಏನೋ ಇವ್ರಿಗೆ ಬಂದಿತ್ತಲ್ಲ, ಬೆಲ್ಲಿಗೆ ಬಂದಿತ್ತಲ್ಲ ಹೆವಿ ಟಫ್ ಕ್ಯಾಚ್, ಏನೋ ಮೇಲ್ಗಡೆ ಫಿಂಗರ್ ಟಚ್ ಹಾಕೊಂಡು ಹೋಯ್ತಲ್ಲ, ಅದೇನೋ ಹೋಗ್ಲಿ ಬಿಡುಗರು ಅಂತ ಅನ್ಬೋದು. ಅವರಿಲ್ಲ ಅಂದರೆ ಯಾರು ಕೂಡ ಹಿಡಿಯೋಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಅವರ ಸ್ಟೈಟ್ ಯಾರೂ ಇರಲಿಲ್ಲ ಅಲ್ಲಿ. ಜಾರ್ಜ್ ಬೆಲ್ಲಿಗೆ ಟಚ್ ಹಾಕೊಂಡು ಹೋಗಿದ್ದು ಕ್ಯಾಚು. ಸೊ ಅದು ಕ್ಯಾಚ್ ಅಂತಲೂ ಕೂಡ ಕರೆಯೋಕ್ಕಾಗಲ್ಲ, ಯಾಕಂದರೆ ಬೆಳ್ಳಿಗೆ ಟಚ್ ಹಾಕೊಂಡು ಮೇಲ್ಗಡೆ ಟಚ್ ಹಾಕೊಂಡು ಹೋಗಿದ್ದು. ಇಲ್ಲಿಗೆ ಪಾಮಿಗೆ ಬಿತ್ತು ಅಂದರೆ ಅವಾಗ ಕ್ಯಾಚ್ ಅಂತ ಅರ್ಥ ಆಗುತ್ತೆ. ಬೆಳ್ಳಿಗೆ ಟಚ್ ಹಾಕೊಂಡು ಹೋಯ್ತು ಅಂದರೆ ಅದನ್ನು ಕ್ಯಾಚ್ ಹಿಡಿಯೋಕ್ಕಾಗುತ್ತೆ. ಸೊ ಆ ಥರ ಏನಾದ್ರು ಬಿಟ್ಟರು ಅಂತಂದರೆ ಎಲ್ಲರೂ ಹೇಳ್ಬೋದಪ್ಪ, ಕೈಗೆ ಬರೋದೆಲ್ಲ ಬಿಡ್ತಾವ್ರಲ್ಲ ಅಲ್ಲಿ. ಇವತ್ತು ಲಾರಾ ಬೆಲ್ ಫುಲ್ಲು ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ರು. ಸಯಾಲಿ ಸತ್ಗೇರಿ ಅವ್ರು ಬಿಟ್ಟಿದ್ದು ನೋಡ್ತಾರೆ, ಕ್ಯಾಚ್ ಬಿಟ್ಟಿದ್ದು ನೋಡಿದ್ರೆ, ಆಮೇಲೆ ಅವರಿಗೆ 4ಗಳೆಲ್ಲ ಹೋಗಿದ್ದು ನೋಡ್ತು ಅಂತಂದರೆ, ಯಾಕಂದರೆ ಫೀಲ್ಡಿಂಗ್ ಏನಾರು ಇತ್ತು, ಲ್ಯಾಪ್ಸಸ್ಗಳಿತ್ತು ಇವತ್ತು. ಲ್ಯಾಪ್ಸಸ್ ಇದ್ರೆ ಏನು ಅಲ್ಲಿ ಗೆದ್ದಿರೋರು ಆರಾಮಾಗಿ, ಏನಲ್ಲೇನು ಬುಡೋಕೆ ಬಂದೈತಾ ಮ್ಯಾಚು, ಏನು 19ನೇ ಓವರ್ಗೆ ಬಂದೈತೆ, 20ನೇ ಓವರ್ಗೆ ಬಂದೈತಾ, ಏನು ಇವ್ರನ್ನ 5-6 ವಿಕೆಟ್ ಎತ್ಬಿಟ್ಟಿದ್ದಾರೆ RCB ಅವರು. ಎತ್ತಿರೋದೇ 3 ವಿಕೆಟು ಅಲ್ಲಿ. ಶಫಾಲಿ ವರ್ಮಾ ಚೆನ್ನಾಗಿ ಸ್ವಲ್ಪ ಸ್ಟಾರ್ಟ್ ಮಾಡಿಬಿಟ್ಟು ಸ್ಟಂಪ್ ಔಟ್ ಆಗ್ತಾರೆ. ಅದೇ ಇನ್ನೇನು 2 ವಿಕೆಟ್ ಎತ್ತಿರೋದು ಇವರೇ ಅಲ್ವೇನಪ್ಪ, ಕ್ಯಾಚ್ ಬಿಟ್ರಲ್ಲ ಸಯಾಲಿ ಸತ್ಗೇರಿ ಅವರು. ಸೊ ಈ 2 ವಿಕೆಟನ್ನು ಅವ್ರಿಗೆ ಬಿದ್ದಿರೋದು. ಅಲ್ಲಿ ಅವರು ಸ್ವೀಪ್ ಹೊಡೆಯೋದಕ್ಕೆ ಅಂತ ಹೋಗಿರೋ ಬೌಂಡ್ರಿನಲ್ಲಿ ಕ್ಯಾಚ್ನ ಸಖತ್ತಾಗಿ ಎತ್ತಾಕಂತಾರೆ. ಸೊ ಅದೆರಡು ಒಳ್ಳೆ ವಿಕೆಟ್, ಅರ್ಲಿ ವಿಕೆಟ್ ಬಂದರೂ ಇವರಿಬ್ಬರು ಸಖತ್ತಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಬಿಟ್ರಲ್ಲ ಅಲ್ಲಿ. ಅಂದರೆ ಹೆವಿ ರನ್ಸ್ ಬಂದಿಲ್ಲ ಅಂದರೂ ಕೂಡ ಒಳ್ಳೆ ಸ್ಟ್ಯಾಂಡ್ನಾಗ ಕೊಟ್ಟಿದ್ರು ಜಮೆಮ್ಮ ರೋಡ್ರಿಕ್ಸು. ಅವ್ರ ಜೊತೆಗೆ ಲಾರಾ ವಾಲ್ಫಾಟು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಬೇಗನೆ ಔಟ್ ಆಗಿದ್ದು, ಇನ್ಫ್ಯಾಕ್ಟ್ ಡಕ್ಔಟ್ ಆಗಿದ್ರು ಅಂತ ಕಾಣ್ತದೆ ಲಾಸ್ಟ್ ಮ್ಯಾಚು ಲಾರಾ ವಾಲ್ಫಾಟು RCB ಅಗೇನ್ಸ್ಟ್ ಆಡಿದಾಗ. ಸೊ ಈ ಮ್ಯಾಚು ನಿಂತ್ಕೊಂಡು ಕಡೆಯವರೆಗೂ ನಿಂತ್ಕೊಂಡು ಮ್ಯಾಚ್ನ ಮುಗಿಸ್ಕೊಂಡು ಕೊಟ್ಟರು. ಇದೆ ಜುಜುಬಿ ಟಾರ್ಗೆಟ್ ತಗೋ ಅಂತ ಅವ್ರ ಜೊತೆಗೆ ಸೇರ್ಕೊಂಡಿದ್ದು ಕಾಪು. ಆರಾದ ಯಾವುದವರು ವಿಕೆಟ್ ರೋಡ್ರಿಕ್ಸ್ ಅವರ ವಿಕೆಟ್ ಇದ್ದಂಗೆ ಕಾಪ್ ಅವರು ನಿಂತ್ಕೊಂಡು ಇಬ್ಬರು ಓವರ್ಸೀಸ್ ಪ್ಲೇಯರ್ಗಳು ಎಂಡ್ ಮಾಡ್ತಾರೆ, ಮ್ಯಾಚ್ನ ಖಲಾಸ್ ಮಾಡ್ತಾರೆ. ಇನ್ನೇನಿತ್ತು ಮ್ಯಾಚಲ್ಲಿ, ಏನು ಇರಲಿಲ್ಲ. ಆಗಿರೋ ಕಾಂಪಿಟೇಷನ್ ಇದ್ದರೆ ಏನಾದ್ರು ಹೇಳ್ಬೋದು. ಇದು 1 ಸೈಡೆಡ್ ಮ್ಯಾಚು. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಅದ್ದೂರಿಯಾಗಿ ಗೆದ್ದಿದ್ದಾರೆ. ಸೊ ರನ್ ರೇಟ್ನು ಕೂಡ ಸ್ವಲ್ಪ ಬೆಟರ್ ಮಾಡ್ಕೊಂಡಿದ್ದಾರೆ. RCB ರನ್ ರೇಟ್ ಸ್ವಲ್ಪ ಮಟ್ಟಿಗೆ ಕರಗಿದೆ. ಬಟ್ ನಮಗೇನು ವರಿ ಮಾಡ್ಕೊಳ್ಳೋಂಥ ಅಗತ್ಯತೆ ಏನಿಲ್ಲ. ನಾವು ಇನ್ನು 2 ಮ್ಯಾಚ್ನ ಸೋತರೂ ಕೂಡ ಖಂಡಿತ ನಾವು ಫೈನಲ್ ಅಂತೂ ಇದ್ದೇ ಇರ್ತೀವಿ. ನಮ್ಮ ಕಾನ್ಫಿಡೆನ್ಸ್ ಪ್ರಕಾರ ಇದ್ದೇ ಇರ್ತೀವಿ ನೋಡ್ತು ಅಂತಾರೆ. ಬಟ್ ಇನ್ನೊಂದು ಮ್ಯಾಚ್ನಾಗ ಇದ್ದರೆ ನಾವು ಸೀಲ್ ಮಾಡ್ಬೋದು ಫೈನಲ್ ಸ್ಲಾಟ್ನ. ಯಾರ್ದು ಹಂಗೆ ಏನು ಇಲ್ದಂಗೆ ಸೇಲ್ ಡೌನ್ ಮಾಡ್ಬೋದು. ನೋಡೋಣ ಅಮ್ಮ ಅದೇನೇನಾಗುತ್ತೆ ಕತೆಗಳು ಅಂತ. ನಿಮ್ಗೆ ಅನ್ನಿಸ್ತಪ್ಪ ಇವತ್ತಿನ ಮ್ಯಾಚು? ನನ್ನ ಪ್ರಕಾರ ಏನು ಅಂದರೆ, ಒಂದು ಮ್ಯಾಚ್ನ ಸೋತಿದ್ದು RCBಗೆ ಬುದ್ಧಿ ಕಲಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕಂಟಿನ್ಯೂಸ್ ಆಗಿ ಎಲ್ಲ ಮ್ಯಾಚ್ನು ಗೆದ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಫೈನಲ್ ಕೂತ್ಕೊಂಡು ಅಲ್ಲಿ ಸೋಲೋದಕ್ಕಿಂತ ಇಲ್ಲೊಂದು ಮ್ಯಾಚ್ ಸೋತ್ಬಿಟ್ಟು ಸ್ವಲ್ಪ ಕಾನ್ಫಿಡೆನ್ಸ್ನ ಹೆಚ್ಚಿಸ್ಕೊಳ್ಳಿ ಅಂತ. ಅಂದರೆ ಕಾನ್ಫಿಡೆನ್ಸ್ನ ಹೆಚ್ಚಿಸ್ಕೊಳ್ಳಿ ಅಂತಂದರೆ ಓವರ್ ಕಾನ್ಫಿಡೆನ್ಸ್ ಮತ್ತೆ ಬರಲಿ ಅಂತ ಅಲ್ಲ, ಓವರ್ ಕಾನ್ಫಿಡೆಂಟ್ ಆಗಿದ್ರು ಅಂತ ಹೇಳ್ತಿಲ್ಲ. ಇವಾಗ ಈ ಥರ ಮ್ಯಾಚ್ ಆಯಿತು ಅಂತಂದ್ರೆ ಬುದ್ಧಿ ಕಲಿಯೋದು ಗುರು. ಎಲ್ಲ ಎರರ್ಗಳೆಲ್ಲಿದ್ದಾವೆ ಅಂತ ನಿಮಗೆ ಗೊತ್ತಾಗೋದು. ನಾವು ಎಲ್ಲ ಸರಿಯಾಗಿದೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಒಂದು ಟೈಮಲ್ಲಿ ಏನೋ ಆಗ್ಬಿಡ್ತದೆ ಅಚಾನಕ್ಕಾಗಿ. ಅದು ಫೈನಲಲ್ಲಿ ಆಗದೆ ಇರಲಿ, ಇಲ್ಲೇ ಆಯ್ತಲ್ಲ, ಇದು ನಮಗೆ ಖುಷಿ ತಂದಿದೆ. ಅಂದರೆ ಸೋತಿರೋದು ಖುಷಿನ ಅಂತ ಕೇಳಿದ್ರೆ, ಒಂದು ಮ್ಯಾಚ್ ಸೋಲ್ಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ಕಲ್ತ್ಕೊಬೇಕು ಇದರಿಂದ. ಮತ್ತೆ ಸಿಗುವ ಮುಂದಿನ ಉಳಿದಲಿ.